ಓ ಮೈ ಗಾಡ್. ನೀವು ಅನ್ಕೋಬಹುದು ನಾನು ಸಣ್ಣ ಆಗಕ್ಕೆ ವರ್ಕೌಟ್ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಕಷ್ಟ ಪಡ್ತಿರೋದು ನಾನು ಸಣ್ಣ ಆಗಕ್ಕೆ ಅಂತ. ತಿನ್ನಕ್ಕೆ ತಿಂದಿಕ್ ಕರ್ಸಕ್ಕೆ ವರ್ಕೌಟ್ ಮಾಡ್ತೀನಿ. ಬ್ಲಾಗಲ್ಲಿ ಒಂದ್ಸಲನಾರು ಗಂಡನ ಮನೆ ವಿಷಯ ತೆಗ್ದಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನನೇ ಆಗಲ್ಲ. Hello guys, good in the morning and welcome back to day 7 of ನಮ್ಮ 100 day vlog challenge. Brain is not braining ಇವತ್ತು, I don't know why. ಬಟ್ ಯಾಟಾಗಿ ನಾವು ಇವತ್ತಿನ ಬ್ಲಾಗ್ನ ಕೂಡ ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಿದ್ವಿ. ನಮಗೂ ಅಡುಗೆ ಮನೆಗೂ ಹಾಕೊಂಡು ನಂಟು ಆಗ್ಬಿಟ್ಟಿದೆ. ಎನಿವೇಸ್ ಸಂಡೇ ಆಗಿದ್ರು ನಾನು ಇವತ್ತು ಎದ್ದು ಜಿಮ್ಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ನಿನ್ನೆ ರೆಸ್ಟ್ ಮಾಡಿಬಿಟ್ಟೆ, ಅನ್ನೋಯಿಂಗ್ಲಿ ರೆಸ್ಟ್ ಆಗೋಯ್ತು ನಿನ್ನೆ. ಅದಕ್ಕೆ ಇವತ್ತು ರೆಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೋ ಅಂಡ್ ಡೂ ಇಟ್. ಇವತ್ತು ಜನವರಿ ಇರಲ್ಲ ಜಿಮ್ಮಲ್ಲಿ, ಪೀಸ್ಫುಲ್ಲಾಗಿ ವರ್ಕೌಟ್ ಮಾಡ್ಬೋದು. ಆ್ಯಂಡ್ ನೋಡೋಣ. ಆದರೆ ನಿಮ್ಗೂ ನಾನು ಇವತ್ತು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಟುಡೇ ಈಸ್ ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ಡೇ. ಸೊ ಐ ಲವ್ ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ಡೇ ಆಯ್ತಾ. ಐ ಲವ್ ಆಲ್ ಡೇಸ್ ಆ್ಯಕ್ಚುಲಿ. ಮುಂಚೆ ಲೆಗ್ ಡೇಸ್ ಇಷ್ಟ ಆಗ್ತಾಯಿತ್ತು, ಬಿಕಾಸ್ ಅದೊಂದು ಸೋರ್ನೆಸ್ ಇರುತ್ತಲ್ಲ ಲೆಗ್ ಡೇ ಆದಮೇಲೆ. ಆ ಸೋರ್ನೆಸ್ ನಂಗೆ ಅದೇನೋ ಒಂಥರ ಓ ಮೈ ಗಾಡ್ ಐ ಡನ್ ಸಮಥಿಂಗ್ ಅಚೀವ್ಮೆಂಟ್ ತರ ಅನ್ನಿಸ್ತಾ ಇತ್ತು. ಸೊ ಐ ಯೂಸ್ ಟು ಲವ್ ಲೆಗ್ ಡೇ. ಬಟ್ ಇವಾಗ ಸ್ಲೋಲಿ ಐ ಸ್ಟಾರ್ಟೆಡ್ ಲವಿಂಗ್ ಆಲ್ ಡೇಸ್. ಲೈಕ್ ನನಗೆ ಚೆಸ್ಟ್ ಡೇನೂ ಇಷ್ಟ, ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ಡೇನೂ ಇಷ್ಟ, ಲೆಗ್ ಡೇನೂ ಇಷ್ಟ. ಇಟ್ಸ್ ಇನ್ ಗುಡ್ ಇಂಪ್ರೂವ್ಮೆಂಟ್ ಟು ಲವ್ ಯುವರ್ ಜಿಮ್ ಸೆಷನ್ಸ್. ಓಕೆ, ಇವಾಗ ನಾನು 3 ಐಸ್ ಕ್ಯೂಬ್ಸ್ ಅಷ್ಟು ಏನು ಆಮ್ಲ ಜ್ಯೂಸ್ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಅಲ್ಲಿ ಸಮ್ ಚಿಯಾ ಸೀಡ್ಸ್. ನಾನು ಇನ್ನೇನು ಜಿಮ್ಗೆ ಹೋಗಬೇಕು ಅನ್ನುವಾಗಲೇ ನಾನು ಡಿಟಾಕ್ಸ್ ವಾಟರ್ನ ಕುಡಿತೀನ. ನನಗೆ ಫ್ರೀ ವರ್ಕೌಟ್ಗೆ ಬ್ಲ್ಯಾಕ್ ಕಾಫಿನೂ ಕುಡಿಯೋಕ್ಕಾಗಲ್ಲ, ಏನೂ ತಿನ್ನೋಕ್ಕೂ ಆಗಲ್ಲ. ಸ್ವಲ್ಪ ಬೇಗ ಇದ್ದು ಟೈಮ್ ತಗೊಂಡು ನೀರು ಕುಡ್ದು ಆಮೇಲೆ ಚಿಯಾ ಸೀಡ್ಸ್ ಆಮೇಲೆ ಬ್ಲ್ಯಾಕ್ ಕಾಫಿ ಕುಡ್ದು ಇನ್ನೇನು ಹೋಗ್ತಿದ್ದೀನಿ ಅನ್ಬೇಕಾದ್ರೆ ಬಾಳೆಹಣ್ಣು ತಿಂದು ಆ ಥರ ಫ್ರೀ ವರ್ಕೌಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನೋ, ಐ ಡಿಸೈಡ್ ಟು ವೇಕ್ ಲೇಟ್ ಅಂಡ್ ದೆನ್ ಲೇಟ್ ಆಗೋಗುತ್ತಲ್ಲ ಅಂತ ಪಟ ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ದಿಸ್ ಇಸ್ ಮೈ ಏನಂತಾರೆ ಲೇಜಿನೆಸ್ ಪ್ರಾಬ್ಲಮ್. ಇವತ್ತು ಒಂದು ಸ್ವಲ್ಪ ನೀರು ಎಲ್ಲೋ ಇದೆ, ಯಾಕಂದರೆ ನಮ್ಮ ಮಮ್ಮಿ ಮೆಂತ್ಯ ಹಾಕಿ ಬಾಯ್ಲ್ ಮಾಡಿದ್ದಾರೆ. ಸೊ ನೀವು ಹಾಕ್ಬೇಕಾದ್ರೆ ನೋಡ್ಬೋದು, ಇಟ್ ಈಸ್ ಗಿವಿಂಗ್ ವೆರಿ ಯೆಲ್ಲೋಯಿಶ್ ಲುಕ್. ಟನ್ ಟನ್ ಟನ್. ಈ ಮೆಂತ್ಯ ಏನು ಕಾಳು ತಿನ್ನೋದ ಏನೋ ಗೊತ್ತಿಲ್ಲ. ಐ ಜಸ್ಟ್ ಕೀಪ್ ಇಟ್. ನೋಡೋಣ, ತಿನ್ಬೇಕಂದ್ರೆ ಹಂಗೆ ಬಾಯಿಗೆ ಹಾಕೊಂಡು ಹೋಗುತ್ತೆ. ಓಕೆ, ಇದು ನಮ್ಮ ಡಿಟಾಕ್ಸ್ ವಾಟರ್ ಕುಡಿದ್ಬಿಟ್ಟು ಇಫ್ ಟೈಮ್ ಪರ್ಮಿಟ್ಸ್ ಆ್ಯಂಡ್ ಡ್ರಿಂಕ್ ಬ್ಲ್ಯಾಕ್ ಕಾಫಿ ಆ್ಯಂಡ್ ಗೋ ಟು ದ ಜಿಮ್. ಇವತ್ತು ಫಿಂಗರ್ಸ್ ಕ್ರಾಸ್ಡ್ ಯಾರೂ ಅಷ್ಟು ಜನ ಇಲ್ಲ ಅಂತಂದರೆ ಐ ಶೋ ಯು ಹೌ ಐ ವರ್ಕೌಟ್ ವಾಟ್ ಐ ವರ್ಕೌಟ್ ಅಂತ. ಬಿಕಾಸ್ ನೀವು ಪ್ರೀವಿಯಸ್ ಬ್ಲಾಗಲ್ಲಿ ನನ್ನ ಚೆಸ್ಟ್ ಡೇ ನೋಡಿರ್ತೀರ. ಇವತ್ತು ನನ್ನ ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ಡೇ. I'll show you my back and biceps day ಇವತ್ತು ಏನೇನು ಮಾಡ್ತೀನಿ ಅಂತ. And today is also progressive overload. Let's go kill it. ಸೊ ಇವತ್ತು ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ಡೇ ಇದ್ದಿದ್ದರಿಂದ ಫಸ್ಟು ನಾನು ಲ್ಯಾಟ್ ಪುಲ್ ಡೌನ್ ಮಾಡಿದೆ ಆಫ್ಟರ್ ದ ವಾರ್ಮ್ ಅಪ್. ಸೊ ಇವತ್ತು ಪ್ರೋಗ್ರೆಸಿವ್ ಓವರ್ಲೋಡ್ ಇತ್ತು. ಲಾಸ್ಟ್ ಸೆಟ್ಟಲ್ಲಿ ನಾನೇನಾದರೂ 36 kgs ಮಾಡಿದರೆ ಇವತ್ತು 41 kgs ಮಾಡೋದಿತ್ತು. ಸೊ ನಾನು 41 kgsಲ್ಲಿ ಫಸ್ಟು ಒಂದು ವೈಟ್ ಗ್ರಿಪ್ ಟ್ರೈ ಮಾಡಿದೆ. ಅದಾದಮೇಲೆ ಇನ್ನೊಂದು ಗ್ರಿಪ್ ನಾನು ಟ್ರೈ ಮಾಡಬೇಕು ಅಂತ ಇತ್ತು. ಸೊ ಆ ಗ್ರಿಪ್ ಕೂಡ ಟ್ರೈ ಮಾಡಿದೆ. ದ ಸೆಕೆಂಡ್ ಗ್ರಿಪ್ ಇಸ್ ಮಚ್ ಬೆಟರ್ ಅಂತ ಅನ್ನಿಸ್ತು ನನಗೆ. ಅದು ಏನು ಡೀಪ್ ಇನ್ ಟು ದ ರೆಪ್ ಹೋಗೋಕ್ಕೆ ನನಗೆ ಹೆಲ್ಪ್ ಮಾಡ್ತು. ಅದಾದಮೇಲೆ ನಾನು ಹೇಳ್ದಂಗೆ ಐ ಆಮ್ ಟ್ರೈಂಗ್ ಟು ಡೂ ಅ ಪುಲ್ ಅಪ್. ಸೊ ಅದಕ್ಕೆ ಅಂತ ಸ್ವಲ್ಪ ಡೆಡ್ ಹ್ಯಾಂಗ್ ಮಾಡಿದೆ. ಅದಾದಮೇಲೆ ಒಂದು ಮಿಷಿನ್ ಇದೆ, ಅದು ತುಂಬ ಚೆನ್ನಾಗಿ ಬ್ಯಾಕ್ ವರ್ಕೌಟ್ ಆಗುತ್ತೆ. ಸೊ ಅದರಲ್ಲಿ ಬ್ಯಾಕ್ ವರ್ಕೌಟ್ ಮಾಡಿದೆ. ಅದಾದಮೇಲೆ ಇನ್ಕ್ಲೈನ್ ವಾಕ್ ಮುಗಿಸಿ ಇವತ್ತಿನ ನನ್ನ ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ಡೇನ ಎಂಡ್ ಮಾಡಿದೆ. ಐ ಆಮ್ ಬ್ಯಾಕ್ ಫ್ರಮ್ ದ ಜಿಮ್ ಗೈಸ್. ಎಂಥ ಒಳ್ಳೆ ವರ್ಕೌಟ್ ಅಂದರೆ ಸಂಡೇ ಫುಲ್ ಪ್ರೊಡಕ್ಟಿವ್ ಅನ್ನಿಸ್ತು. ಬಂದ ತಕ್ಷಣ ಐ ಟುಕ್ ಅ ಕೋಲ್ಡ್ ಶಾರ್. ಒಂಥರ ಏನೋ ಸಮಾಧಾನ ಆಗುತ್ತಲ್ಲ, ಇವತ್ತೇನೋ ಒಂದು ಮಾಡಿದ್ವಿ ಅನ್ನೋ ಪ್ರೊಡಕ್ಟಿವಿಟಿ ಇರುತ್ತಲ್ಲ, ಆ ಥರ ಒಂದು ಪ್ರೊಡಕ್ಟಿವಿಟಿ. ಸ್ಕಿನ್ ಕೇರ್ ಕೂಡ ಮಾಡಿಬಿಟ್ಟೆ ನೋಡಿ. ಪಳ ಹೊಳಿತಾ ಇದೆ ನನ್ನ ಸ್ಕಿನ್ನು. ಹಸುವಾಗ್ತಾ ಇದೆ ಸಿಕ್ಕಾಪಟ್ಟೆ, ಹೊಟ್ಟೆ ಹಸುವಾಗ್ತಾ ಇದೆ. ಟೈಮ್ ಎಷ್ಟು? ಇನ್ನೂ ನಮ್ಮಮ್ಮ ನನಗೆ ಊಟ ಹಾಕಿಲ್ಲ, ಬೆಳಗ್ಗೆ ನಾಷ್ಟ ಹಾಕಿಲ್ಲ. ಡಿಟಾಕ್ಸ್ ವಾಟರ್ ಬಿಟ್ಟು ನಾರ್ಮಲ್ ವಾಟರ್ ಬಿಟ್ಟು ಬೇರೆ ಏನು ನನ್ನ ಹೊಟ್ಟೆಗೆ ನಾನು ಇವಾಗ ತನಕ ಹಾಕ್ಕೊಂಡಿಲ್ಲ. ಯಾಕೆ ಅಂದರೆ ನಮ್ಮಮ್ಮ ಇಷ್ಟು ಬಿಸಿ. ಏನು ಮಾಡ್ತಾವ್ರೆ ನೋಡಿ, ಮಾಡಿಟ್ಟಿದ್ದೀನಿ. ಅದನ್ನ ಹಾಕೊಂಡು ತಿನ್ನೋಕ್ಕೂ ಕಷ್ಟ ಅಂದರೆ ನಾವೇನು ಹೇಳೋಣ. ಹಾಕೊಡ್ಬೇಕು, ಏನೇ ಕೆಲಸ ಮಾಡ್ತಾ ಇರೋ ನಾನೇ ಬಂದು ಹಾಕೊಡ್ಬೇಕು. ಎಸ್, ನಮ್ಮಮ್ಮ ಹಾಕೊಟ್ರೆ ನನಗೆ ಊಟ ತಿಂದಿದ್ದು ಸಮಾಧಾನ ಅಂತ ಅನ್ಸುತ್ತೆ. ಇಲ್ಲ ಅಂದರೆ ಫೀಲ್ ಲೈಕ್ ಏನು ಕಮ್ಮಿ ಇಲ್ಲ. ಯಾಕೆ ದಿನ ನೀನೇ ಹಾಕೊಡಲ್ವಾ? ಅದೇ ನಾನೇ ಹಾಕೊಡ್ತೀನಿ ನನ್ನ ಮನೇಲಿ ಇರೋವರೆಗೂ. ನೀನು ಗಂಡನ ಮನೆಗೆ ಹೋದ್ಮೇಲೆ ನಮ್ಮ ಒಂದು ಬ್ಲಾಗಲ್ಲಿ ಒಂದ್ಸಲನಾರು ಗಂಡನ ಮನೆ ವಿಷಯ ತೆಗ್ದಿಲ್ಲ ಅಂದರೆ ಅವ್ರಿಗೆ ಸಮಾಧಾನನೇ ಆಗಲ್ಲ. ಆಲ್ಸೋ ನಂದು ಮಮ್ಮಿ ಇದೆಲ್ಲ ಫ್ಯಾಟ್ ಸ್ವಲ್ಪ ಕರ್ಗಿರೋ ಥರ ಇಲ್ವಾ ಫೇಸಲ್ಲಿ? ನನ್ನ ಕುಚ್ಚು ಹೆಂಗಿದೆ ತೋರಿಸಿ. ನನ್ನ ಮುಖ ಹೆಂಗಿದೆ ಫಸ್ಟ್ ಚೆನ್ನಾಗೈತೆ.
ಇವಾಗ ನೀನು ಕುಚ್ಚು ಬಗ್ಗೆ ಬರೋಣ. ಬೇಕಾಗಿಲ್ಲ ಹೋಗು. ನೋಡಿ ಈ ಸೀರೆ ಲಾಸ್ಟ್ ವರ್ಷ ನಮ್ಮನೆ ಗೃಹ ಪ್ರವೇಶಕ್ಕೆ ಸತ್ಯನಾರಾಯಣ ಪೂಜೆಯಲ್ಲಿ ದೇವ್ರಿಗೆ ಉಡಿಸಿದಂಥ ಸೀರೆ ಅವತ್ತು ನಾವು ವಾಪಸ್ ತಂದು ಮಡಚಿ ಇಟ್ಟಿದ್ದಕ್ಕೆ ನಮ್ಮಮ್ಮ ಅಂಬುಜಾಕ್ಷಿಯವರು ಇವತ್ತು ಅದನ್ನು ತೆಗ್ದು ಅದಕ್ಕೆ ಕುಚ್ಚು ಹಾಕ್ತವ್ರೆ. ನೋಡಿ ಚೆನ್ನಾಗಿದೆಯಾ ಹೇಳಿ ಕುಚ್ಚು. ಲಾಸ್ಟ್ ಪ್ರೀವಿಯಸ್ ವ್ಲಾಗ್ ಮುಂಚೆನೂ ಹೇಳಿದ್ದೀನಿ ದಟ್ ನಮ್ಮಮ್ಮ ಕುಚ್ಚು ಹಾಕ್ತಾರೆ ಅಂತ. ಇವಾಗ ಟೈಲರಿಂಗ್ ಕ್ಲಾಸ್ಗೆ ಹೋಗೋದ್ರಿಂದ ಅವ್ರಿಗೆ ಜಾಸ್ತಿ ಟೈಮ್ ಇರಲ್ಲ. ಯಾರು ಗೊತ್ತಿರೋರು ಇಲ್ಲೇ ಇರೋರು ಅರ್ಜೆಂಟ್ ಇಲ್ಲ ಟೈಮ್ ಇದೆ ಒಂದು 4-5 ದಿನ ಟೈಮ್ ಇದೆ ಅಂತ ಕೇಳಿ ಬಂದು ಕೇಳಿದ್ರೆ ಹಾಕ್ಕೊಡ್ತಾರೆ. ಇಲ್ಲಾಂದರೆ ಶಿ ಈಸ್ ನಾಟ್ ಟೇಕಿಂಗ್ ಎನಿ ಬಿಗ್ ಆರ್ಡರ್ಸ್. ಅದು ಹೆಂಗೆ ಟೈಮ್ ಅಂತಂದರೆ ನಾವು ಹೋಗಿ ಒಂದು 2-3 ಟೈಲರ್ ಅಂಗಡಿನಲ್ಲಿ ಕೇಳಿ ಕೊಡಿ, ಕಾಲ್ ಮಾಡಿ ನಮಗೆ ಈ ಥರ ಸೀರೆಗಳಿದ್ರೆ ನೀವು ಯಾವುದೇ ಡಿಸೈನ್ ಕೇಳಿದ್ರು ಹಾಕ್ಕೊಡ್ತೀವಿ ಅಂತ ಮಾತಾಡ್ಕೊಂಡೆಲ್ಲ ಬಂದಿದ್ದೀವಿ. ಬಂದು ಒಂದು ಸ್ವಲ್ಪ ದಿನಕ್ಕೆ ನಮ್ಮ ಮಮ್ಮಿ ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಆ ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿ 2 ವಾರ ಆದಮೇಲೆ ಕಾಲ್ಸ್ ಬರ್ತಾ ಇದೆ, ಈ ಥರ ಕುಚ್ಚು ಹಾಕೊಡಿ. ನೋಡಿದ್ರೆ ನಮ್ಮಮ್ಮ ಫ್ರೀನೇ ಇರಲಿಲ್ಲ. ಸೊ ತಗೊಂಡ ಇದ್ದಾಗ ನಮ್ಗೆ ಯಾವುದೋ ಬರಲಿಲ್ಲ. ಬಿಸಿ ಇದ್ದಾಗಲೇ ಎಲ್ಲ ಗೊತ್ತಾಯ್ತು. ಯಾವಾಗ ಮುಗಿಸ್ತೀರಾ ಇದು? ಮುಗ್ದೋಗತ್ತೆ ಇವತ್ತಿನ ಸ್ವಲ್ಪನೇ. ಇಷ್ಟೇನಾ, ಬೇರೆ ಡಿಸೈನ್ ಮಾಡಲ್ವಾ? ಇಷ್ಟೇ, ಇದ್ರ ಮೇಲೆ ಇನ್ನೇನು ಡಿಸೈನ್ ಮಾಡ್ತಾರೆ. ನೋಡಿ ಕ್ಯೂಟಾಗೆ ಚೆನ್ನಾಗಿದೆಯಾ ಅಂತ ಹೇಳಿ ಒಂದು ಇರು. ನೋಡಿ ಈರುಳ್ಳಿ ಕಟ್ ಮಾಡ್ಕೋ. ಆಯ್ತು, ತಟ್ಟೆ ತೊಳ್ಕೊ, ಈರುಳ್ಳಿ ಕಟ್ ಮಾಡ್ಕೋ. ಬಿರಿಯಾನಿ ಕ್ಲೋಸ್ ಓ ಮೈ ಗಾಡ್, ಗಮ್ ಅಂತ ಇದೆ ಸ್ಮೆಲ್ಲು. ಸೂಪರ್, ಬಾಯಲ್ಲಿ ನೀರು ಬರ್ತೈತೆ ನಮಗೆ. ಇಲ್ಲಿ ಚಿಕನ್ ಗ್ರೇವಿ ಏನು ಗೊತ್ತಾ, ನಾನು ಎವ್ರಿ ಡೇ ಅಂದರೆ ವೆಯ್ಟ್ ಲಿಫ್ಟಿಂಗ್ ಎಲ್ಲ ಆದಮೇಲೆ ಏನು ಥ್ರೆಡ್ಮಿಲ್ ಮೇಲೆ 20 ಮಿನಿಟ್ಸ್ ವಾಕ್ ಮಾಡ್ತೀನಿ ಆಯಿತಾ. ಆ 20 ಮಿನಿಟ್ಸಲ್ಲಿ 106 ಕ್ಯಾಲರೀಸ್ ಬರ್ನ್ ಆಗುತ್ತೆ. ಅಷ್ಟಕ್ಕೆ ಬಂದ್ಬಿಡ್ತೀನಿ. ಬಟ್ ಇವತ್ತು ಜಸ್ಟ್ ಬಿಕಾಸ್ ಐ ವಾಂಟ್ ಟು ಈಟ್ ಬಿರಿಯಾನಿ ನಾನು 200 ಕ್ಯಾಲರೀಸ್ ಬರ್ನ್ ಮಾಡೋಣ ಅಂದ್ಕೊಂಡೆ. ಬಟ್ 167 ಕ್ಯಾಲರಿನಲ್ಲಿ 30 ಮಿನಿಟ್ಸ್ ಆಗಿತ್ತು. ಟ್ರೆಡ್ಮಿಲ್ ಅದೇ ಸ್ಟಾಪ್ ಆಗೋಯ್ತು. ಸರಿ, ಏನು ಮಾಡೋಕ್ಕಾಗಲ್ಲ, ಮತ್ತೆ ಸ್ಟಾರ್ಟ್ ಮಾಡೋದು ಯಾಕೆ ಅಂತ ವಾಪಸ್ ಬಂದ್ಬಿಟ್ಟೆ. ಗ್ರೇವಿ ಹಾಕ್ಲ ಏನು, ಫಸ್ಟ್ ಬಿರಿಯಾನಿನೇ ಟ್ರೈ ಮಾಡ್ತೀನಿ. ಫ್ರೈ ಮಾಡಿ ಹೇಗಿದೆ ಅಂತೇಳಿ ನಾವು ತಿಂದಿಲ್ಲ ಅಂದ್ರೆ ನೋಡಿ ಮೂಗ್ ಮುಚ್ಕೊಂಡು ಇವ್ರಿಗೆ ಮಾಡ್ಕೊಡ್ಬೇಕು. ವಾಸನೆ ಏನು ನಿಮ್ಗೆ ಬರಲ್ವಾ ಮೂಗಿಗೆ? ಬರತ್ತೆ, ಏನ್ ಮಾಡಕ್ಕಾಗತ್ತೆ, ದೇವ್ರಿಗಿಂತ ಹೆಚ್ಚ ನಾವು ತಿನ್ನೋದು. ಸ್ಟ್ರಾಂಗ್ ವಿಲ್ ಪವರ್ ನಮ್ಮ ಇರುತ್ತೆ. ನಂಗದಿಲ್ಲ, ನನ್ಗೆ ತಿನ್ಬೇಕಾದ್ರೆ ತಿನ್ಬೇಕು. ನೀವ್ ಅನ್ಕೋಬಹುದು ನಾನು ಸಣ್ಣ ಆಗಕ್ಕೆ ವರ್ಕೌಟ್ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ನಾನು ಸಣ್ಣ ಆಗಕ್ಕೆ ಅಂತ. ತಿನ್ನಕ್ಕೆ ತಿಂದಿಕ್ ಕರ್ಸಕ್ಕೆ ವರ್ಕೌಟ್ ಮಾಡ್ತೀನಿ. ಯಮ್ಮಿ ಬಿರಿಯಾನಿ, ಯಮ್ಮಿ. ಸಾರಿ ಫ್ರೆಂಡ್ಸ್, ನೀವೇನಾದರೂ ಕಾರ್ತಿಕ್ ಮಾಸದವ್ರು ಆಗಿದ್ರೆ ಅಥವಾ ನೀವು ವೆಜ್ ಆಗಿದ್ರೆ ಐ ಆಮ್ ವೆರಿ ಸಾರಿ. ತುರ್ತು ಸಾಲ್ಟ್ ಎಲ್ಲ ಕರೆಕ್ಟ್ ಆಯ್ತಾ? ಎಲ್ಲ ಕರೆಕ್ಟಾಗಿ ಇದ್ಕೊಂಡೆ. ಒಂದು ತಿನ್ಸಂಗಂದ್ರೆ ಬಟ್ ವಿಸಿಲ್ ಯಾಕೆ ಬರ್ಸಿದ್ಯಾ? ವಿಸಿಲ್ ಯಾವಾಗ ನೀನ್ ವಿಸಿಲ್ ಬರ್ಸ್ತೀನಿ ಅದು ಹೇಳಿಲ್ವಾ? ಅವಾಗ ಮುಚ್ಚಿದಕ್ಕೆ ಅನ್ನ ಜಾಸ್ತಿ ಬೈಬಾರ್ದು, ಉದ್ರುದ್ರಾಗಿರ್ಬೇಕು. ಅದೇ ಮುದ್ದೆ ಆಯ್ತಾ? ಉದ್ರುದ್ರಾಗಿ ಇರೋದು ನಮಗೆ ತಿನ್ನಕ್ಕಾಗಲ್ಲ, ಅಗಿಬೇಕಾಯ್ತೈತೆ. ತಿನ್ನಲ್ಲ ಅದು. ಮತ್ತೆ ಸೋ ಫ್ಲೇವರ್ಫುಲ್, ಸೋ ಟೇಸ್ಟಿ, ಸೋ ಯಮ್ಮಿ. ಬಿರಿಯಾನಿ ಡ್ಯಾನ್ಸ್ ಸಾಕಾಗೈತೆ. ಗ್ರೇವಿ ಹಾಕ್ಲಾ? ಸಾಯಂಕಾಲ ಚಪಾತಿ ತಿಂತೀಯ? ಸಾಯಂಕಾಲ ಅನ್ನ ಮಾಡು, ನಾನು ಮಟನ್ ಗ್ರೇವಿ ತಿನ್ಬೇಕು. ಸಾರಿ, ಅನ್ನ ಎಲ್ಲ ಮಾಡಲ್ಲ, ಚಪಾತಿನೇ ಮಾಡೋದು. ಈಗ ಅನ್ನ ತಿಂತಿಲ್ವಾ? ಬಿರಿಯಾನಿ ತಿನ್ಬಿಟ್ಟು ಆಮೇಲೆ ಸಿಗ್ತೇನೆ. ಓಕೆ ಗೈಸ್, ಇವಾಗ ಟೈಮ್ ಆಗ್ತಾ ಇದೆ. ಐ ಥಿಂಕ್ ಆಲ್ಮೋಸ್ಟ್ 5 o'clock ಆಗ್ತಾ ಇದೆ. ಮಮ್ಮಿ ಇಲ್ಲ, ಇದಕ್ಕೆ ಮಾರ್ಕೆಟ್ಗೆ ಹೋಗಿದ್ದಾರೆ. ಎವ್ರಿ ಸಂಡೇ ಅವರು ಮಾರ್ಕೆಟ್ಗೆ ಹೋಗ್ತಾರೆ. ಇವತ್ತೂ ಹೋಗಿದ್ದಾರೆ. ಐ ವಾಸ್ ಜಸ್ಟ್ ಸಿಟ್ಟಿಂಗ್ ಅಂಡ್ ಸ್ಕ್ರೋಲಿಂಗ್ ಥ್ರೂ ಇನ್ಸ್ಟಾಗ್ರಾಮ್. ನಂಗೆ ನಿದ್ದೆ ಬರ್ತಾ ಇದೆ, ಬಟ್ ನಿದ್ದೆ ಮಾಡಕ್ಕೆ ಇಷ್ಟ ಅಲ್ಲ. ಯಾಕಂದ್ರೆ ಇವಾಗ ನಿದ್ದೆ ಮಾಡ್ಬಿಟ್ರೆ ನಾನು ರಾತ್ರಿ ನಿದ್ದೆ ಮಾಡಲ್ಲ. ಸೊ ಅದಕ್ಕೆ ಹೆಂಗಿದ್ರು ನೆನ್ನೆ ಮಾಡ್ಬೇಕಾಗಿತ್ತು ಕೋಲ್ಡ್ ಕಾಫಿ. ಐ ಕುಡ್ ನಾಟ್ ಡೂ ಇಟ್ ಬಿಕಾಸ್ ಐ ಸ್ಲೆಪ್ಟ್ ಆಫ್. ಅದಕ್ಕೆ ಇವತ್ತು ಕೋಲ್ಡ್ ಕಾಫಿ ಮಾಡೋಣ ಅಂತ ಏನ್ಬಂದೆ. ಹೆಂಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದೊಂದು ನಮ್ಮ ಮನೇಲಿ ಯೂಸ್ ಮಾಡೋಂಥ ಲೆವಿಸ್ಟಾ ಕಾಫಿ ಆಯ್ತಾ. ಇದನ್ನ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಬೌಲಲ್ಲೂ ಕಾಫಿ ಪೌಡರ್ ಮತ್ತೆ ಮೈಲೋನ ಹಾಕಿ ಮಿಕ್ಸ್ ಮಾಡ್ಕೋಬಹುದು. ನಾನು ಡಬಲ್ ಯಾರು ಮಾಡ್ತಾರೆ ಅಂತ ಎಲ್ಲ ಮಿಕ್ಸಿ ಜಾರ್ಗೆ ಹಾಕೊಡ್ತೀನಿ. 1 ಮಿಕ್ಸಿ ಜಾರ್ ರೆಸಿಪಿ ಇದು. ಸೊ ಮಿಕ್ಸಿ ಜಾರ್ಗೆ ಕಾಫಿ ಪೌಡರ್ ಹಾಕೊಡ್ತೀನ. ಅಂಡ್ ದ ಬೆಸ್ಟ್ ಥಿಂಗ್ ಐ ಬಾಟ್ ಫ್ರಮ್ ಮಲೇಷಿಯಾ,
ಐ ಡೋಂಟ್ ನೋ ಇದು ಯಾವ ರೇಂಜ್ಗೆ ಚೆನ್ನಾಗಿರುತ್ತೆ ಅಂತಂದ್ರೆ ಐ ಕ್ಯಾನ್ ನಾಟ್ ಡಿಸ್ಕ್ರೈಬ್ ಇನ್ ವರ್ಡ್ಸ್. ಆ ರೇಂಜ್ಗೆ ಚೆನ್ನಾಗಿರುತ್ತೆ. ಸೊ ಈ ಮೈಲೋನ ಒಂದು 3 ಸ್ಪೂನ್ ಅಷ್ಟು 2 ಸ್ಪೂನ್ ಅಷ್ಟು ಹಾಕೋತೀನಿ. 2 ಸ್ಪೂನ್ ಸ್ವಲ್ಪ ಇಷ್ಟ. It is so tasty and I'm drinking it only once a week, so cut me a slack. ಈ ತರ ಇವಾಗ ನೋಡಿದ್ರೆ ಒಳಗಡೆ ಮೈಲೋ ಮತ್ತೆ ಕಾಫಿ ಪೌಡರ್ ಇದೆಯಾ. ಇವಾಗ ನಾವೇನ್ ಮಾಡ್ಬೇಕಂದ್ರೆ ನೀರನ್ನ ಬಿಸಿ ಮಾಡ್ಕೊಂಡು ಕುದಿಬೇಕು ಅಂತ ಏನಿಲ್ಲ, ಸ್ವಲ್ಪ ನೀರಾದ್ರೂ ಸಾಕು. ಇದು ಮುಳುಗುವಷ್ಟು ನೀರು ಹಾಕೋಬೇಕು. ಸೊ ಜಾಸ್ತಿ ವಾಟರ್ ಇನ್ನೂ ಹಾಕಂಗಿಲ್ಲ. ಹಿಂಗ್ ಮಾಡ್ಬೇಕಾದ್ರೆ ಅದೊಂದು ನೀರು ಹಾಕಿದಾಗ್ಲೇನೆ ಅದೊಂದು ಅರೋಮಾ ಬರುತ್ತಲ್ಲ, ನನಗೆ ತುಂಬಾ ಇಷ್ಟ. ಕಾಫಿ ಅಂಡ್ ಚಾಕ್ಲೇಟಿ ವೆರಿ ನಟಿ ಒಂದು ಸ್ಮೆಲ್ ಬರುತ್ತೆ. ಚೆನ್ನಾಗಿದೆ. ಇದಕ್ಕೆ ಇನ್ನೇನು ಹಾಕೋತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಇಟ್ಬಿಡ್ತೀನಿ. ಸೊ ಇಲ್ಲಿ ಯು ಕ್ಯಾನ್ ಸಿ ಐಸ್ ಕ್ಯೂಬ್ಸ್ ಹಾಕೋತೀನಿ. ಐ ಲೈಕ್ ಕೋಲ್ಡ್ ಆಯ್ತಾ, ಬಟ್ ಐ ಡೋಂಟ್ ಲೈಕ್ ಸೋ ಮಚ್ ಕೋಲ್ಡ್. ತುಂಬಾ ಕೋಲ್ಡ್ ಆಗಿದ್ರೆ ಆಗಲ್ಲ. ಅದಕ್ಕೆ ಎರಡೇ ಐಸ್ ಕ್ಯೂಬ್ಸ್ ಹಾಕೋತೀನಿ. This is 1. This is 2 ice cubes. ಇವಾಗ ಇದಕ್ಕೆ ನಮ್ಮ ಮಮ್ಮಿ ಕಾಯಿಸಿ ಇಟ್ಟಿರುವಂತ ಹಾಲಿದೆ, ಆ ಹಾಲನ್ನ ಹಾಕೋತೀನಿ. ಮುಚ್ಚಳನ ಮುಚ್ಚಿಬಿಟ್ಟು ರುಬ್ಬೋದಷ್ಟೇ. ರುಬ್ಕೊಂಡು ಬರ್ತೀನಿ. ಕೋಲ್ಡ್ ಕಾಫಿ ರೆಡಿ ಆಗುತ್ತೆ. ಟಡಾ, ರೆಡಿ ಆಗಿದೆ ಕೋಲ್ಡ್ ಕಾಫಿ. ಇದನ್ನ ನಾವೊಂದು ಲೋಟಕ್ಕೆ ಹಾಕೊಳ್ಳೋಣ. ಇವಾಗ ಒಂದು ಲೋಟಕ್ಕೆ ಅಲ್ಲ, ನನ್ನ ಫೇವ್ರೆಟ್ ಲೋಟಕ್ಕೆ. ಈ ಗ್ಲಾಸ್ ಬಂದಾಗ್ಲಿಂದ ನಾನು ಬೇರೆ ಯಾವ್ದ್ರಲ್ಲೂ ಏನು ಕುಡಿಯೋದು, ಇದ್ರಲ್ಲೇ ನೀರು, ಇದ್ರಲ್ಲೇ ಏನು ಬ್ಲ್ಯಾಕ್ ಕಾಫಿ ಎಲ್ಲ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ 1 ಸ್ಪೂನ್ ಆಫ್ ಮೈಲೋನ ಹಿಂಗೆ ತಗೊಂಡು ಐ ಟ್ರೈ ಟು ಡಸ್ಟ್ ಇಟ್ ಅರೌಂಡ್. ಈ ಥರ ಡಸ್ಟ್ ಮಾಡ್ಕೋತೀನಿ. ಬಿಕಾಸ್ ಐ ಲವ್ ಮೈಲೋ. Shouldn't be loving, but I love it. ಇವಾಗ ನಮ್ಮ ಕೋಲ್ಡ್ ಕಾಫಿ ಏನ್ ರೆಡಿ ಆಗಿದೆಯಲ್ಲ, pour it in a glass. ಕೋಲ್ಡ್ ಕಾಫಿ ಕತೆ ಮುಗಿತು. ಕುಡಿದ್ಬಿಟ್ಟು ನಾನು ಪಾತ್ರೆ ತೊಳಿಬೇಕು. ನಮ್ಮಮ್ಮ ಬಂದ್ರೆ ಅದಕ್ಕೂ ಬಿದ್ದು ಪಾತ್ರೆ ತೊಳಿಯಕ್ಕಾಗಲಿಲ್ಲ ನಿಂಗೆ ಅಂತ. ಓಕೆ, ಹಿಯರ್ ಇಟ್ ಈಸ್. ಕೋಲ್ಡ್ ಕಾಫಿ ರೆಡಿ ಆಗಿದೆ. ವಿಲ್ ಟೇಸ್ಟ್ ಇಟ್. Perfect amount of coffee there, and chocolatey taste ideyala. Next level. sakadagide. So refreshing. ಅದಕ್ಕೆ ಇವತ್ತು ಕಮ್ಮಿ ಹಾಲಾಗ್ತೆ. ಯೂಶಲಿ ಇಷ್ಟ ಹೋಗ್ತಾ ಇತ್ತು ಕುಡಿಯೋಕೆ ಆಗ್ತಾರಲ್ಲ, ಅದಕ್ಕೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಇವತ್ತು ಸ್ವಲ್ಪನೇ ಮಾಡ್ಕೊಂಡೆ. ಓಕೆ ಗೈಸ್, ಟೈಮ್ ಇವಾಗ ಎಷ್ಟು ಗೊತ್ತಾ? 9 ಗಂಟೆ. ಐ ಡೋಂಟ್ ನೋ, ಸಿಕ್ಕಾಪಟ್ಟೆ ತಲೆನೋವು. ಅಂಡ್ ಐ ವಾಸ್ ಜಸ್ಟ್ ರೆಸ್ಟಿಂಗ್, ವಾಚಿಂಗ್ ಟಿವಿ. ಆಮೇಲೆ ನಮ್ಮಮ್ಮ ಏನೇನ್ ತಂದ್ರಿ ಮಾರ್ಕೆಟ್ ಇಂದ? ಸೇಮ್ ಹೂವು, ಫ್ರೂಟ್ಸು, ಮತ್ತೆ ಸ್ವಲ್ಪ ಏನೇನೋ ಬೇರೆ ಐಟಮ್ಸ್ ಎಲ್ಲ ಬೇಕಾಗಿತ್ತು, ಎಲ್ಲಾನು ತಗೊಂಬಂದ್ವಿ. ಅದು ನಮ್ಮಮ್ಮ ಎಷ್ಟು ಕೆಜಿ ತಂದಿದ್ರಿ ಸಾಮಾನ್ಗೆ? 1 kg ಕಡ್ಡಿ ಇರೋದು, ನೀನು 1 kg ಕಡ್ಡಿ ಇಲ್ದೇ ಇರೋದು. ನೀನ್ ಕಟ್ಟಿದ್ 1.5 kg ಸಿಂಗಲ್ ಒಂಟಿ ಸಲಗ 1.5 kg ಹೋಗಿದ್ದೀನಿ ನಾನು. ನೆನ್ಪಿದ್ಯಾ? ಟೈಮಲ್ಲಿ 15-20 kg ಕಟ್ತಾ ಇದ್ದೋ. ಈ 1.5 kg ಯಾವ ಮೂಲೆ? ನೀವು ಕೇಳ್ಬೋದು. ನಾವು ನಮ್ಮಮ್ಮ ಆಕ್ಚುಲಿ ಹೋಗೋದು ಮಾರ್ಕೆಟ್ಗೆ ಏನಕ್ಕೆ ಅಂತಂದ್ರೆ ಅಡ್ಗೆ ಮಾಡೋದಕ್ಕಿಂತ ಜಾಸ್ತಿ ಪೂಜೆ ಮಾಡ್ತಾರೆ. ಓಕೆನಾ? ಸೊ ದೇವ್ರು ಪ್ರತ್ಯಕ್ಷ ಆಗಿ ನಮ್ಮಮ್ಮನ್ನ ಬೇಡ್ಕೊಂಡ್ ಬಿಡ್ಬೇಕು. ಗೀತಾ ನನ್ ಕೇಳಾಯ್ತು, ದಯವಿಟ್ಟು ಗೀತಾ ನಿಮ್ದಿಯಾಗಿ ಬದುಕಕ್ ನನ್ನ ಬಿಟ್ಬಿಡು ಅಂತ. ಅಲ್ಲಿ ತನಕ ನಮ್ಮಮ್ಮ ಬಿಡಲ್ಲ ದೇವ್ರನ್ನ. ಓಕೆನಾ? ನಮ್ಮಮ್ಮ ಮುಂಚೆ ಹೂವ ಮಾರ್ತಾ ಇದ್ರು, ಅದೆಲ್ಲ ನಿಮ್ಗೆ ಗೊತ್ತು, ಎಷ್ಟೊಂದ್ಸಲ ನಾನು ಹೇಳಿದೀನಿ. ಸೊ ಅವರು ಮನೇಲೆ ಹೂವ ಮಾರ್ಬೇಕಾದ್ರೆ ಹೂವದ್ ಬರಾನೇ ಇರ್ತಾ ಇರ್ಲಿಲ್ಲ ಆಯ್ತಾ, ದುಡ್ಡು ಕೊಟ್ಟು ಹೂವ ತಗೋತಾರಿಲ್ಲ. ಬಟ್ ಅವ್ರಿಗೆ ಇವಾಗ ಆಚೆ ಕಡೆ ದುಡ್ಡು ಕೊಟ್ಟು ಅಯ್ಯೋ 30 ರೂಪಾಯಿ ಒಂದ್ ಮೊಳಗ್ ಕೊಡ್ಬೇಕಾ, 50 ರೂಪಾಯಿ ಒಂದ್ ಮೊಳಗ್ ಕೊಡ್ಬೇಕಾ, ಆ ತರ ಅವ್ರ ಮೈಂಡ್ ಸೆಟ್. ಕೊಡ್ಬೇಕಾಗೋದಕ್ಕಿಂತ ದೇವ್ರಿಗೆ ನಾವು ತೃಪ್ತಿಯಾಗಿ ಹೂವ ಹಾಕಕ್ ಆಗಲ್ಲ. ಕಮ್ಮಿ ತಗೊಂಡು ಇಷ್ಟೇ ತಗೋಬೇಕು. 50 ರೂಪಾಯಿ ಕೊಟ್ರು ಸಾಲಲ್ಲ ನಮ್ಗೆ, 100 ರೂಪಾಯಿಗೆ ತಗೊಂಡ್ರು ಸಾಲಲ್ಲ. ಅದಕ್ಕೆ ವಾರಕ್ಕೊಂದ್ಸಲ ಹೋಗಿ ಕೈ ತುಂಬಾ ಹೂವ ತಂದು ಮನ್ಸಾರ ದೇವ್ರಿಗೆ ಹೂವ ಮುಡಿಸಿ ದೀಪ ಹಚ್ಚಿದ್ರೇನೆ ನಮಗೂ ನೆಮ್ಮದಿ.
ಅದಕ್ಕೆ ಅವರು ಮಾರ್ಕೆಟ್ಗೆ ಹೋಗೋದಾಯ್ತಾ, ತರಕಾರಿ ತರಲ್ಲ ಅಲ್ಲಿಂದ, ಬರೀ ಫ್ರೂಟ್ಸ್ ಅಂಡ್ ಹೂವು ಅಷ್ಟನ್ನೇ ತರಕ್ಕೆ ಎವ್ರಿ ಸಂಡೇ ಹೋಗ್ತಾರೆ ಮಾರ್ಕೆಟ್ಗೆ. ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು. ನೀವು ಕೇಳ್ಬೋದು ಬರೀ ಹೂಕ್ಕೆಲ್ಲ ಯಾಕೆ ಬಂದು ಮಾರ್ಕೆಟ್ಗೆ ಹೋಗ್ತಾರೆ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಂಡ್ ಆಲ್ಸೋ ನಾವು ಓಟ್ ಮೀಲ್ ತಿಂದು ತುಂಬಾ ದಿನ ಆಗೋಗಿತ್ತು, ಬಿಕಾಸ್ ಓಟ್ಸ್ ಖಾಲಿ ಆಗೋಗಿತ್ತು. ಸೋಂಬೇರಿ ತನ ಆರ್ಡರ್ ಮಾಡಿರ್ಲಿಲ್ಲ, ಅದಕ್ಕೆ ಇವತ್ತು ಆರ್ಡರ್ ಮಾಡಿದೀನಿ. ಲಾಸ್ಟ್ ಟೈಮು ಸ್ಟೀಲ್ ಕಟ್ಸ್ ಓಟ್ಸ್ ಆರ್ಡರ್ ಮಾಡಿದೆ, ಅದು 4 days ಏನೋ ಆಯ್ತು. ಅದು ಅಳ್ತಾ ಇರ್ಲಿಲ್ಲ, ಸ್ಟೀಲ್ ಕಟ್ ಓಟ್ಸ್ ತಿನ್ನಂಗೆ ಅನಿಸ್ತಾ ಇರಲಿಲ್ಲ. ಹಾ, ಇದು ನಾರ್ಮಲ್ ಮೇಲ್ಗಡೆ ಕಾಣ್ತೈತಲ್ಲ. ಸೊ ಅದಕ್ಕೆ ಯೋಗ ಬಾರ್ ಅವ್ರದ್ದು ಇಟ್ ಇಸ್ ಗುಡ್ ಅಂಡ್ ತುಂಬಾ ಫೈಬರ್ ಇದೆ ಅಂತ ಇದ್ರಲ್ಲಿ, ಬೇರೆ ಓಟ್ಸ್ಗಿಂತ. ಅಂಡ್ ಇಟ್ ಇಸ್ ಕ್ಲೀನ್ ಪ್ರಾಡಕ್ಟ್. ಇಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಬರೀ ಇರಿ, ಕ್ಯಾಮ್ರಾ ಉಲ್ಟಾ ಮಾಡಿ ತೋರಿಸ್ತೀನಿ. 100% ಗೋಲ್ಡನ್ ರೋಲ್ಡ್ ಓಟ್ಸ್ ಅಂತ ಇದೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ. ಸೊ ಇಟ್ ಇಸ್ ದಟ್ ಕ್ಲೀನ್ ಇಂಗ್ರೀಡಿಯೆಂಟ್. ಅದಕ್ಕೆ ಇದನ್ನ ಆರ್ಡರ್ ಮಾಡಿದೆ. ಇವತ್ತು ಐ ಆಮ್ ಗೋಯಿಂಗ್ ಟು ಸೋಕ್ ದ ಓಟ್ಸ್. ಅದಾದ್ಮೇಲೆ ಅದ್ರ ಜೊತೆ ಇವತ್ತು ಅದೇನೋ ಗೊತ್ತಿಲ್ಲ, ಬ್ಲಿಂಕಿಟ್ ಅಲ್ಲಿ ನಂಗೆ ಫುಲ್ ಆಫರ್ ಬಂದ್ಬಿಡ್ತು. 400 grams ಓಟ್ಸು ಅಂಡ್ ಈ ಒಂದು ಐಸ್ ಕ್ರೀಮು ಮತ್ತೆ ಒಂದು ಡಾರ್ಕ್ ಚಾಕ್ಲೇಟ್ ಬಾನ್ವೆಲೆ ಅವ್ರದ್ದು. ಅದೆಲ್ಲದಕ್ಕೂ ಬರೀ 160 rupees ಪೇ ಮಾಡಿದೆ ನಾನು. ಎಲ್ಲೋ ಬಲ್ಗಡೆ ಇದ್ದಿದ್ದೆ. ಸೊ ನನಗೆ ನಾನ್ ವೆಜ್ ತಿಂದ್ಮೇಲೆ ಐಸ್ ಕ್ರೀಮ್ ತಿನ್ಬೇಕಂತ ತುಂಬಾ ಅನ್ಸುತ್ತೆ. ಮಧ್ಯಾಹ್ನನೇ ಎಷ್ಟು ಕಂಟ್ರೋಲ್ ಮಾಡ್ಕೊಂಡೆ ಗೊತ್ತಾ. ಹುಚ್ಚಿ ತರ ಮನೇಲೆಲ್ಲ ಅಮ್ಮ ಸ್ವೀಟ್ ಏನಾದ್ರು ಇದೆಯಾ ಅಂತ ಕೇಳ್ತಾ ಇದ್ದೆ. ಅದಕ್ಕೇನೆ ಕ್ಯಾಲರೀಸ್ ಇರೋ ಐಸ್ ಕ್ರೀಮ್ ಬೇಡ ಅಂತ ಗೋ ಝೀರೋ ಗಿಲ್ಟ್ ಫ್ರೀ ಸ್ಕೂಪ್ಸ್ ಅಂತ ಇದೆ. ಸೊ ಇದರಲ್ಲಿ ಇಟ್ ಹ್ಯಾಸ್ ಪ್ರೋಟೀನ್ ಆಲ್ಸೋ 2.7 grams. ಇಂಗ್ರೀಡಿಯೆಂಟ್ಸ್ ಅಲ್ಲಿ ಏನಿದೆ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಇಲ್ಲಿ ಟ್ರೈ ಮಾಡಿ ನೋಡೋಣ ಹೆಂಗಿದೆ ಅಂತ. ನನಗೆ ಹೇಳು ಪರವಾಗಿಲ್ಲ. 4 days ಓಟ್ಸ್ ಇಲ್ದಿರಾ ಬ್ರೇಕ್ಫಾಸ್ಟ್ ಏನ್ ಮಾಡೋದು ಏನ್ ತಿನ್ನೋದು? ಸೋಂಬೇರಿ ಆಗೋಗಿದ್ಯಾ ನೀನು? ಸೋಂಬೇರಿ ಎಲ್ಲ, ಅದು ತಿಂದ ಮೇಲೆ ಅದನ್ನೇ ಅಭ್ಯಾಸ ಮಾಡ್ಕೋಬೇಕು. ಬೇರೆ ತಿರ್ಗಾ ಬೆಳಗ್ಗೆನೂ ರೈಸ್ ತಿಂದು ಮಧ್ಯಾಹ್ನನೂ ರೈಸ್ ತಿಂದು ಯಾರ ಕೈಲಾಗುತ್ತೆ? ನಮ್ಗೇನು ಆಗಲ್ಲ. ಅದಕ್ಕೆ ನಮ್ಗೆ ಬೆಳಿಗ್ಗೆ ಟೈಮ್ ಇದ್ರೆ ಓಡಿಸ್ಬೇಕು. ನೀವು ಊಟ ಮಾಡಕ್ ತಿನ್ನು ಅಂತ ಬಿಡು. ನೋಡಿ ಐಸ್ ಕ್ರೀಮ್, ಹೊಸ ಐಸ್ ಕ್ರೀಮ್ ಟೇಸ್ಟ್ ಮಾಡ್ಬೇಕು. ಚೆನ್ನಾಗಿ 0 calories ಅಂತ ಅನ್ಸತ್ತೆ. ಚೆನ್ನಾಗಲ್ಲ? ಬಿಗ್ ಬಾಸ್ ಸ್ಟಾರ್ಟ್ ಆಗೋಯ್ತು. ಅಯ್ಯಯ್ಯೋ, ಶೀಟ್ ಟೈಮ್ ಹೋಗೋಯ್ತು ಗೈಸ್. ನಾನು ಇವಾಗ ಹೋಗಿ ಊಟ ಮಾಡ್ತೀನಿ. ಊಟದಲ್ಲಿ ಏನಂದ್ರೆ, ನಾನು ಎಣ್ಣೆಗೆ ಹೋದಾಗ ಮಟನ್ ಚಾಪ್ಸ್ ತಂದಿದ್ನಲ್ಲ, ಫ್ರೈಡೆ ಟೇಸ್ಟ್ ಮಾಡಿದ್ದೆ ಅಷ್ಟೇ. ಎಲ್ಲಾನು ಫ್ರಿಜ್ ಅಲ್ಲಿ ಇಟ್ಟಿದ್ದೆ. ಸೊ ಅದನ್ನೇ ಇವತ್ತು ನಾನು ಚಪಾತಿ ತಿಂತಾ ಇದೀನಿ. ನೀವೇನ್ ತಿಂತೀರಾ? ಚಪಾತಿ ಚಟ್ನಿ ತರಕಾರಿ. ಸೊ ತರಕಾರಿನ ಇಲ್ಲಿ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಅದು ಉಪ್ಪಿನಕಾಯಿ ಹಾಕಿ ಇಟ್ಕೊಂಡಿದ್ದಾರೆ. ಇದನ್ನ ತಿಂತಾರೆ. ನಾನು ಇದನ್ನ ತಿಂತೀನಿ, ತಿನ್ಬಿಟ್ಟು ಹಾಕೊಂಡು ಮನ್ಕೋತೀನಿ. ಐಮ್ ಸಾರಿ, ನನ್ನ ಸಂಡೇ ತುಂಬಾ ಲೇಸಿ ಆಗೋಯ್ತು. ನೀವು ಅದನ್ನೇ ನೋಡಿರ್ತೀರ ಬ್ಲಾಗ್ ಅಲ್ಲಿ. ಕ್ಷಮಿಸಿ. ಟುಮಾರೋ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್. ಬಟ್ ಜಿಮ್ ಸೆಷನ್ ಇಂಟ್ರೆಸ್ಟಿಂಗ್ ಆಗಿತ್ತು ತಾನೆ? ನಿಜ. ಜಿಮ್ಗೆ ಹೋಗಿದೀಯಾ? ಮಾಡಿದನ್ ಮಾಡ್ತಾನೆ ಇದೆಯಾ? ಏನ್ ಭಾನುವಾರ ಅಂತ ಸೋಂಬೇರಿ? ಆದ್ರೂ ಏನ್ ಮನೇಲಿ ಆಚೆ ಜೀವನನೇ ಇಲ್ವಾ ಅವಳಿಗೆ? ಆಚೆ ಅಂದ್ರೆ ಅಲರ್ಜಿ. ಆಗಲ್ಲ, ಆರಾಮಾಗಿ ತಿನ್ಬೇಕು, ಮನೇಲಿ ದವಾಕಬೇಕು ಅಷ್ಟೇ ಇವಳಿಗೆ ಬೇಕಾಗಿರೋದು. ನಾನೆಲ್ಲಾದ್ರೂ ಹೋಗೋಣ ನಡಿ ಅಂದ್ರೆ ಇವಳಿಗಾಗಲ್ಲ. ಮನೇಲಿ ಇರೋದು ನನಗಿಷ್ಟ ಆಗಲ್ಲ. ಏನ್ ಮಾಡೋಣ, ನಮ್ಮ ಮಳೆ ಬೇರೆ ಚೆನ್ನಾಗಿಲ್ಲ ಅಷ್ಟೇ. ಇವಾಗ ತಿನ್ಬಿಟ್ಟು ಅಲ್ಲಿ ವಾಚ್ ಬಿಗ್ ಬಾಸ್ ಅಂಡ್ ಸ್ಲೀಪ್. ಬೆಳಿಗ್ಗೆ ಬೇಗ ಎದ್ದು ಜಿಮ್ಗೆ ಹೋಗ್ಬೇಕು. ಇಲ್ಲಿ ನಶಿಕ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ ನಲ್ಲಿ ಯಾವಾಗ ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್. ಬೈ ಬೈ ಬಾಯ್. ಕಮ್ಮಿಲ್ಲ. ಡೌ ರಾಣಿ. ರೈಟ್ ಹೇಳಿ.